ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಅರ್ಧ ಗಂಟೆಯಿಂದ ಭಾರಿ ಮಳೆ ಶುರುವಾಗ್ತಾ ಇದೆ. ಹವಾಮಾನ ಇಲಾಖೆ ಈಗಾಗಲೇ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಮುಂದಿನ 3 ಗಂಟೆಗಳ ಕಾಲ, ಇನ್ನು 4 ದಿನಗಳ ಕಾಲನೂ ಕೂಡ ಯೆಲ್ಲೋ ಅಲರ್ಟ್ ಇರಲಿದೆ ಅಂತ ಹೇಳಿ ಮಾಹಿತಿ ನೀಡಿದೆ. ಇದರ ಪರಿಣಾಮ ನಗರದ ಬಹುತೇಕ ತಗ್ಗು ಪ್ರದೇಶಗಳಲ್ಲಿ ಮಳೆ ನೀರು ನುಗ್ತಾ ಇದ್ರೆ, ನಾವೀಗ ರಿಚ್ಮಂಡ್ ಸರ್ಕಲ್ ಇದ್ದೀವಿ. ಬಹಳ ಪ್ರಮುಖವಾದಂತಹ ಸರ್ಕಲ್. ಈ ಸರ್ಕಲ್ ನಲ್ಲಿ ರಸ್ತೆಗೆ ಅಡ್ಡಲಾಗಿ ಹಾಕಿದ್ದಂತ ಬ್ಯಾರಿಕೇಡ್ಗಳಿದ್ದಾವೆ. ಈ ಬ್ಯಾರಿಕೇಡ್ಗಳೆಲ್ಲವೂ ಕೂಡ ಬಿದ್ದಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. 3 ಕಡೆಗೂ ಬ್ಯಾರಿಕೇಡ್ಗಳೇನಿದ್ವು, ಆ ಬ್ಯಾರಿಕೇಡ್ಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದಿದ್ದಾವೆ. ಅದೇ ರೀತಿಯಾದಂತಹ ಪರಿಸ್ಥಿತಿ ಮುಂಭಾಗದಲ್ಲಿ ನೀವು ನೋಡ್ತಾ ಹೋದ್ರೆ, ನಿಮ್ಮ ಇದರ ಹತ್ರ ಕಾರ್ಪೊರೇಷನ್ಗೆ ಹೋಗುವಂತ ರಸ್ತೆ ಬಹುತೇಕವಾಗಿ ವಾಹನಗಳು ಕೂಡ, ಅದರಲ್ಲೂ ಕೂಡ 4 ವೀಲರ್ ವೆಹಿಕಲ್ಗಳೇನಿದ್ದಾವೆ ಅವು ಕೂಡ ರಸ್ತೆ ಮೇಲೆನೆ 2 ರಿಂದ 3 ಅಡಿ, ಕೆಲವು ಕಡೆಗೆ 4 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿದೆ. ಯಾಕಂದ್ರೆ ವರ್ಷದ ಮೊದಲ ಮಳೆ ಆಗಿರೋ ಕಾರಣಕ್ಕಾಗಿ ಮೋರಿಗಳೆಲ್ಲವೂ ಕೂಡ ಕಸ ತ್ಯಾಜ್ಯ ಬೇರೆ ಬೇರೆ ಎಲ್ಲವೂ ಕೂಡ ಬ್ಲಾಕ್ ಆಗಿರೋ ಕಾರಣಕ್ಕೆ ನೀರು ಮೋರಿಗೆ ಹೋಗ್ತಾ ಇಲ್ಲ. ನೀರು ಮೋರಿಗೆ ಹೋದ್ರೆ ಇನ್ನೇನಾಗತ್ತೆ, ಅದೇ ರೀತಿಯಾದಂಥ ಸಿಚುವೇಶನ್. GBA ಹೇಳ್ತಾ ಇರೋದು, ಪ್ರತಿ ಮಹಾನಗರ ಪಾಲಿಕೆ ಹೇಳ್ತಾ ಇರೋದು ಏನಂದ್ರೆ, ನಾವು ಮಳೆಗೆ ಪ್ರಿಪೇರ್ ಆಗಿದ್ದೀವಿ, ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಮೊದಲ ಮಳೆ ಎಫೆಕ್ಟ್ ಕೇವಲ ಅರ್ಧ ಗಂಟೆ ಸುರಿದಂಥ ಮಳೆ, ಅದರಲ್ಲೂ ಕೂಡ ಆಲಿಕಲ್ ಸಹಿತ ಮಳೆ ಬಂದಿರೋದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಕೋಲಾರ, ಚಿಕ್ಕಬಳ್ಳಾಪುರ ಹೀಗೆ ಸುತ್ತಮುತ್ತಲಿರುವಂಥ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿರೋದು. ಅದರ ಎಫೆಕ್ಟ್ ಈಗಾಗಲೇ ಗೊತ್ತಾಗ್ತಾ ಇದೆ. ಮೊದಲ ಮಳೆಗೆ ದ್ವಿಚಕ್ರ ವಾಹನ ಸವಾರರಂತೂ ನಿಜವಾಗ್ಲೂ ಕೂಡ ಕಷ್ಟ. ಇಂಥ ರಸ್ತೆಯಲ್ಲಿ ಹೋಗೋದು, 4 ವೀಲರ್ನವರ ಪರಿಸ್ಥಿತಿನೇ ಗಂಭೀರ ಇದೆ. ಆ ರೀತಿಯಾದಂಥ ಸಾಕಷ್ಟು ಕಡೆಗೆ ವೆಹಿಕಲ್ಗಳೆಲ್ಲವೂ ಕೂಡ ನೀರು ಒಳಗಡೆ ಹೋಗಿ ಗಾಡಿ ಸ್ಟಾಪ್ ಆಗಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿ ಆಗ್ತಾ ಇದೆ. ಆಲಿಕಲ್ ಮಳೆ ನಗರದ ಬಹುತೇಕ ಕಡೆಗೆ, ಅದು MG ನಗರ ಇರ್ಬೋದು, ಲಾಲ್ಬಾಗ್ ಇರ್ಬೋದು, ಹೀಗೆ ಪ್ರತಿಯೊಂದು ಬಹುತೇಕ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಮುಂದಿನ 3 ಗಂಟೆಗಳ ಕಾಲನೂ ಕೂಡ ಆರೆಂಜ್ ಅಲರ್ಟ್ ಇರೋ ಕಾರಣಕ್ಕಾಗಿ ಸಂಜೆಯಿಂದ ಕಚೇರಿಯಿಂದ ಮನೆಗೆ ತೆರಳ್ತಾ ಇದ್ದಂಥವರಿಗೆ ಈಗ ಮಳೆ ರಾಯನ ಎಫೆಕ್ಟ್ ಬಹಳ ತೊಂದರೆ ಉಂಟು ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18.